ಮಾರ್ನಿಂಗ್ಗೆ ಮಕ್ಕಳು ಬಂದಿದ್ರು ಆಟ ಆಡೋಕ್ಕೆ ಅಂತೆಲ್ಲ ಮನೆ ಹತ್ರ. ನಾನು ಅಂದ್ಕೊಂಡೆ ಇರೋದು 3 ಅಡಿ ಇದ್ದಾನೆ, ಮಾಡ್ತಾ ಇರೋದು ನೋಡಿದರೆ 6 ಅಡಿ ಕೆಲಸ ಮಾಡ್ತಾ ಇದ್ದಾನೆ. ನಮ್ಮ ಲೈಫಲ್ಲಿ ನಾವು ಮಾಡಲೇಬಾರ್ದು ಅನ್ನೋ ತಪ್ಪುಗಳೇನಂತ ಹೇಳಿದರೆ ಅಟ್ಯಾಚ್ಮೆಂಟ್ಸ್. ಒಬ್ಬರು ನಾವು ಅಟ್ಯಾಚ್ ಆಗೋಕ್ಕೂ ಮುಂಚೆ ಯೋಚನೆ ಮಾಡಬೇಕು, ನಾವು ಅವ್ರು ನಮಗೆ ಡಿಸರ್ವ್ ಇದ್ದಾರಾ, ನಾವು ಅವ್ರಿಗೆ ಅಟ್ಯಾಚ್ ಆದರೆ ಹೇಗಿರುತ್ತೆ, ಅವ್ರು ಅರ್ಧದಲ್ಲೇ ಬಿಟ್ಟು ಹೋಗ್ತಾರಾ, ನಮ್ಮ ಜೊತೆ ಲೈಫ್ ಲಾಂಗ್ ಇರ್ತಾರಾ ಅಂತೆಲ್ಲ ಯೋಚನೆ ಮಾಡಬೇಕು. ಪ್ರತಿಯೊಂದು ರಿಲೇಷನ್ಶಿಪ್ಪಲ್ಲೂ ಅಟ್ಯಾಚ್ಮೆಂಟ್ಸ್ ಅನ್ನೋದು ತುಂಬ ಕುಗ್ಸ್ಬಿಡುತ್ತೆ. ಸೊ ಅಟ್ಯಾಚ್ ಆಗೋಕ್ಕೂ ಮುಂಚೆ ಯೋಚನೆ ಮಾಡಿ ಅಟ್ಯಾಚ್ ಆಗಬೇಕು ಬೇಡ ಆ ಪರ್ಸನ್ಗೆ ಅಂತ ಹೇಳಿ. ನಿಜ ಅಲ್ವಾ? ನಂಗೆ ಗೊತ್ತಿತ್ತು ಚಮ್ಮು ಹೇಳಿದ್ಲು ಸರ್ಪ್ರೈಸ್ ಕೊಡ್ತೀನಿ ಅಂತ ಹೇಳಿ, ಬಟ್ ಇಷ್ಟು ಬೇಗ ಸರ್ಪ್ರೈಸ್ ಕೊಡ್ತಾಳೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅವಳು ನನ್ನ ಬರೀ ಗೆಳತಿ ಅಲ್ಲ, ಅವಳು ನನ್ನ ಭಾವನೆ. ಅವಳು ನನ್ನ ಲೈಫಿಗೆ ಬಂದ ಮೇಲೆ ನನಗೆ ಅರ್ಥ ಆಗಿದ್ದು ಲೈಫ್ ಅಂದರೆ ಏನು, ನಾನು ಹೇಗೆ ಅಕ್ಸೆಪ್ಟ್ ಮಾಡಬೇಕೆಲ್ಲ ಸಿಚುಯೇಷನ್ ಅಂತ. ಯಾರಾದರೂ ಬ್ರಾಸ್ಲೆಟ್ ಮಾಡಿಸ್ಕೊಳ್ಳೋರಿದ್ದರೆ ನೀವು ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ, ನನಗೊಂದು ಮೆಸೇಜ್ ಹಾಕಿ, ನಾನು ಇದನ್ನು ಮಾಡಿಸ್ಕೊಡ್ತೀನಿ. ನನ್ನ ಫ್ರೆಂಡೇ ಮಾಡ್ತಾ ಇದ್ದಾಳೆ, ನಾವು ನ್ಯೂ ಸ್ಟಾರ್ಟ್ ಮಾಡಿದ್ದೀವಿ. Let's go. ಆಲೂಗಡ್ಡೆ ಪಲ್ಯಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದ್ಬಿಟ್ಟು ಎಲ್ಲ ಇದೆ. ನಾನು ಟೊಮ್ಯಾಟೋನ ಯಾವಾಗಲೂ ಕೂಡ ತುರ್ಕೊಳ್ತೀನಿ, ಬಿಕಾಸ್ ನನಗೆ ಇಡೀ ತಿನ್ನೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು. ಆಮೇಲೆ ಪೊಟ್ಯಾಟೊ ಎಲ್ಲ ಫುಲ್ಲು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ, ಬೇಯಿಸ್ಕೊಂಡು ಕಟ್ ಮಾಡ್ಕೊಂಡು ಇಟ್ಕೊಂಡು ಆಮೇಲೆ ಫುಲ್ಲು ಒಗ್ಗರಣೆ ಮಾಡಬೇಕು. ಬೆಳ್ಳುಳ್ಳಿ ಮಾತ್ರ ತುಂಬ ಚೆನ್ನಾಗಿ ಒಗ್ಗರಣೆ ಮಾಡಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತದು. ಆಮೇಲೆ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡಿ. ಫ್ರೈ ಮಾಡಾದಮೇಲೆ ಪೊಟ್ಯಾಟೊ ಹಾಕಿಬಿಟ್ಟು ಆಮೇಲೆ ಅಂದರೆ ಫುಲ್ಲು ಆನಿಯನ್ನು ಟೊಮ್ಯಾಟೊ ಎಲ್ಲ ಕೂಡ ಚೆಂದ ಫ್ರೈ ಆಗಬೇಕು. ಆಮೇಲೆ ಪೊಟ್ಯಾಟೊ ಹಾಕಿಬಿಟ್ಟು ಫುಲ್ ಮಿಕ್ಸ್ ಮಾಡಿ. ಇದು ಬ್ಯಾಚುಲರ್ಸ್ಗೆ ತುಂಬ ಹೇಳ್ಕೊಟ್ಟಂಗಿರುತ್ತೆ, ಬಿಕಾಸ್ ತುಂಬ ಈಸಿ ರೆಸಿಪಿ. ನಿನ್ನ ಬಗ್ಗೆ ಗೊತ್ತಿರುವಾಗ ಬೇರೆಯವ್ರು ಜಡ್ಜ್ ಮಾಡುವಾಗ ಬೇರೆಯವ್ರ ಮಾತು ಕೇಳಬೇಡ ಅಂತ ಯಾವಾಗೂ ನಂಗೆ ಅನಿಸ್ತಾ ಇರುತ್ತೆ. ಬಟ್ ಆದರೂ ನಾನು ಅಷ್ಟೆಲ್ಲ ಹೋಪ್ಸಿದ್ರು ಕೂಡ ಸಮ್ಟೈಮ್ಸ್ ಹೋಪ್ಸ್ ಕಳ್ಕೊತಾನೆ ಇರ್ತೀನಿ, ಬಿಕಾಸ್ ಆಫ್ ವರ್ಡ್ಸ್ ಯಾವಾಗಲೂ ಕೂಡ ಕುಗ್ಸ್ಬಿಡುತ್ತೆ ಅಂತಾರಲ್ಲ, ಅದು ನಿಜ. ರೊಟ್ಟಿ ನೆನಪಾಗಿತ್ತಂತ ರೊಟ್ಟಿ ಮಾಡಿದ್ದೆ. ನೀವು ಖುಷಿಯಾಗಿರಬೇಕು ಅಂದರೆ ನಿಮಗೆಲ್ಲ ಒಂದು ಥಾಟ್ಸ್ ಹೇಳ್ತೀನಿ. ಏನಂತ ಹೇಳಿದ್ರೆ, ಇವತ್ತು ನಾನು ರೊಟ್ಟಿ ಪಲ್ಯ ಮಾಡಿದ್ದೀನಿ. ನನಗೆ ತುಂಬ ಇಷ್ಟವಾದ ಡಿಶ್ ಅಂತ ಹೇಳಿದ್ರೆ ರೊಟ್ಟಿ ಪಲ್ಯ. ಎಣ್ಣೆ ಜಾಸ್ತಿ ಇರಬಾರ್ದು, ಮತ್ತು ನನಗೆ ನಾನ್ ವೆಜ್ ಜಾಸ್ತಿ ತಿನ್ನೋಕೆ ಇಷ್ಟ ಆಗಲ್ಲ. ಸೊ ಇವತ್ತು ನಾನು ಯಾವಾಗಲೂ ಕೂಡ ವೆಜ್ಜೇ ಮಾಡ್ಕೊಂಡು ತಿನ್ನೋದು. ಯಾವ ವೆಜ್ ಏನು ಮಾಡ್ಕೊಂಡು ತಿಂದರೂ ಎಲ್ಲದಕ್ಕೂ ಚಿಕನ್ ಮಸಾಲ ಮತ್ತು ಮಸಾಲ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತೀನಿ. ಬಿಕಾಸ್ ನನಗೆ ನಾನ್ ವೆಜ್ ತಿಂದೇ ಇರೋ ಕಾರಣ ನಾನು ನಾನ್ ವೆಜ್ ಇರೋ ಥರ ವೆಜ್ಜನ್ನ ತಿಂತೀನಿ. ಸ್ಪೆಷಲ್ ಅಂತಲೇ ಹೇಳ್ಬೋದು. ಇವತ್ತು ರೊಟ್ಟಿ ಪಲ್ಯ ಮಾಡಿದ್ದೀನಿ, ಟೇಸ್ಟ್ ಮಾಡೋಣ. ರೊಟ್ಟಿ ಪಲ್ಯ ತಿನ್ನೋಕೆ ಆಗೋ ಖುಷಿ ಬೇರೆ ಏನು ತಿಂದರೂ ಖುಷಿ ಆಗಲ್ಲ, ಏನು ಕೊಟ್ಟರು ಖುಷಿ ಆಗಲ್ಲ. ನನಗೆ ಮಾತ್ರ ನಾನು ರೊಟ್ಟಿ ಪಲ್ಯ ತುಂಬ ಇಷ್ಟ. ಮಾಡಬೇಕಾದ್ರೆ ಒಂದು ತುತ್ತು ಕೂಡ ಬಿಸಾಕಲ್ಲ, ಒಂದು ಹಗ್ಳು ಕೂಡ ಬಿಸಾಕಲ್ಲ, ಅಷ್ಟು ಚೆನ್ನಾಗಿ ಊಟ ಮಾಡ್ತೀನಿ. ನಾನ್ ವೆಜ್ ಎಲ್ಲ ಇದ್ರೆ ತಿನ್ನೋ ಸ್ವಲ್ಪ ಕಷ್ಟ ಅನಿಸುತ್ತೆ, ಆದರೆ ಅದು ಎಷ್ಟು ಬೇಕೋ ಅಷ್ಟೇ ಹಾಕೊತಿದ್ದೀನಿ, ಜಾಸ್ತಿ ಹಾಕೊಂಡೆಲ್ಲ ತಿನ್ನಲ್ಲ. ನಾನು ಊಟಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತೀನಿ, ಬಿಕಾಸ್ ನಾನು ಇವತ್ತು ಅದಕ್ಕೆ ರೆಸ್ಪೆಕ್ಟ್ ಮಾಡಿದರೆ ನಾನು ಕಷ್ಟದಲ್ಲಿರುವಾಗ ಅದು ನನಗೆ ಕಾಪಾಡುತ್ತೇನೋ ಒಂದು ನಂಬಿಕೆ. ನೀವು ಅಷ್ಟೇ, ಯಾವತ್ತೂ ಊಟ ಎಲ್ಲ ವೇಸ್ಟ್ ಮಾಡಬೇಡಿ, ಆದಷ್ಟು ಊಟನ ಸೇವ್ ಮಾಡಿ. ಮತ್ತಿನ್ನೊಂದು ಏನಂತ ಹೇಳಿದರೆ, 1000 ಜನ 1000 ಮಾತಾಡಲಿ, ಬಟ್ ಅದು ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡಿ. ಎಂಡ್ ಆಫ್ ದ ಡೇ ಬೇರೆ ಯಾರೂ ಬರೋಲ್ಲ. ಪ್ರಾಬ್ಲಮಲ್ಲಿದ್ದಾಗ ನಿಮ್ಮ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಕೋಬೇಕು. ಸೊ ಬೇರೆಯವ್ರ ಮಾತಿಗೆಲ್ಲ ತಲೆ ಕೆಡಿಸ್ಕೊಳ್ಳೋದು ಕಮ್ಮಿ ಮಾಡಿ, ಆವಾಗ ನೀವು ತುಂಬ ಹೆಲ್ದಿಯಾಗಿರ್ತೀರಾ. ಮತ್ತು ಇಷ್ಟು ಬೇಗ ವಯಸ್ಸೇ ಆಗಿರಲ್ಲ, ಆಗಲೇ ವೈಟ್ ಹೇರ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ರೆ ಇರುತ್ತೆ. ಅದಕ್ಕೆ ಟೆನ್ಷನ್ ಮಾಡಬೇಡಿ. ಸೊ ನೀವು ನಿಮ್ಮ ಡ್ಯೂಟಿ ಎಲ್ಲ ಚೆನ್ನಾಗಿದ್ದರೆ ಏನು ಬೇಕಾದರೂ ಮಾಡ್ಬೋದು ಅಲ್ವಾ? ಸೊ ಥಿಂಕ್ ಮಾಡಿ.